ಎಲ್ಲರಿಗೂ ನಮಸ್ಕಾರ. KFET ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ, ಈ ಇನ್ವೆಸ್ಟಿಂಗ್ ಮತ್ತು ವಿಡಿಯೋ ಗೇಮಿಗೂ ಇರುವಂತಹ ಒಂದು ನಂಟನ್ನು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ, ನಮ್ಮ KFETA ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡಿ, ತಪ್ಪದೇನೆ ನಮ್ಮ ವೀಡಿಯೋಸ್ಗಳನ್ನು ಲೈಕ್ ಮಾಡಿ. ಯೂಟ್ಯೂಬ್ ಅಲ್ಗಾರಿದಮ್ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಲೈಕ್ ಮಾಡಿದಂಗೂ ವೀಡಿಯೋಸ್ಗಳನ್ನು ನಿಮಗೆ ರೆಕಮೆಂಡ್ ಮಾಡುತ್ತೆ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ನೋಡಲಿಕ್ಕೆ ಹೇಳುತ್ತೆ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಸೊ ಇನ್ವೆಸ್ಟಿಂಗ್ ಅಂತಂದರೆ ಏನು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ನಾವು ಕೂಡಿಟ್ಟಂತಹ ಹಣವನ್ನು ಸ್ವಲ್ಪ ಸ್ವಲ್ಪವಾಗಿ ಬೇರೆ ಬೇರೆ ಹಣಕಾಸಿನ ಯಂತ್ರದಲ್ಲಿ ನಾವು ಹೂಡಿಕೆ ಮಾಡೋದನ್ನು ನಾವು ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ. ಸರಿ, ಈ ಇನ್ವೆಸ್ಟಿಂಗಿಗೂ ವಿಡಿಯೋ ಗೇಮಿಗೂ ಏನಪ್ಪ ನಂಟು ಅಂತ ನೀವು ಅನ್ಕೊಬೋದು. ಇನ್ವೆಸ್ಟಿಂಗ್ ಅನ್ನೋದು ಒಂದು ರೀತಿ ಈ ವಿಡಿಯೋ ಗೇಮ್ ರೀತಿಯಲ್ಲೇ ಇರುತ್ತೆ ಅನ್ನೋಂಥ ವಿಚಾರ. ನಮ್ಮಲ್ಲಿ ಅನೇಕರು ಸಹ ಈ ರೀತಿಯಾದಂಥ ವಿಡಿಯೋ ಗೇಮ್ಸನ್ನು ಆಡಿರ್ತೀವಿ. ಅದು ಬಾಲ್ಯದಲ್ಲಿರುವಂಥ ಒಂದು ಬ್ಯಾಟ್ರಿ ಹಾಕಿ ಆಪರೇಟ್ ಮಾಡುವಂಥ ಬ್ರಿಕ್ ಗೇಮ್ ಆಗಿರ್ಬೋದು, ಅಥವಾ ಟಿ ವಿಗೆ ಕನೆಕ್ಟ್ ಮಾಡ್ಕೊಂಡು ಆಡಿದಂತಹ ಒಂದು ವಿಡಿಯೋ ಗೇಮ್ಸ್ಗಳಾಗಿರ್ಬೋದು, ಅಥವಾ ಕಂಪ್ಯೂಟರ್ನಲ್ಲಿ ನಾವು ಆಡಿದಂತಹ PC ಗೇಮ್ಸ್ಗಳಾಗಿರ್ಬೋದು, ಅಥವಾ ಇತ್ತೀಚೆಗೆ ನಾವು ನೋಡ್ತಿರುವಂತಹ ಈ ಬಾಕ್ಸ್ ಅಥವಾ ಪ್ಲೇಸ್ಟೇಷನನ್ನು ಬಳಸ್ಕೊಂಡು ಸ್ಮಾರ್ಟ್ ಟಿವಿಯಲ್ಲಿ ಕನೆಕ್ಟ್ ಮಾಡ್ಕೊಂಡಿರುವಂತಹ ಗೇಮ್ಸ್ಗಳಾಗಿರ್ಬೋದು. ಹಾಗೆಯೇ ಈಗಿನ ಒಂದು ಸ್ಮಾರ್ಟ್ ಫೋನಿನ ಒಂದು ತಂತ್ರಜ್ಞಾನದಲ್ಲಿ ಸ್ಮಾರ್ಟ್ ಫೋನಿನ ಯುಗದಲ್ಲಿ ಆಡುತ್ತಿರುವಂಥ ಮೊಬೈಲ್ ಗೇಮ್ಸ್ಗಳಾಗಿರ್ಬೋದು. ಈ ರೀತಿ ಹಲವಾರು ಗೇಮ್ಸ್ಗಳನ್ನು ನಾವು ಆಡಿರ್ತೀವಿ. ಹಾಗೆಯೇ ನಮ್ಮ ಜೀವನವೂ ಸಹ ಒಂದು ರೀತಿ ಗೇಮ್ ಇದ್ದಂಗೆ. ಅದರಲ್ಲೂ ಮುಖ್ಯವಾಗಿ ಹೂಡಿಕೆ ಅಥವಾ ಇನ್ವೆಸ್ಟಿಂಗ್ ಅನ್ನೋದನ್ನು ನಾವು ಒಂದು ಗೇಮ್ ರೀತಿಯಲ್ಲಿ ಆಡ್ತಾ ಹೋದರೆ ನಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜೀವನವನ್ನು ನಾವು ಒಂದು ರೀತಿಯಾಗಿ ಪ್ಲ್ಯಾನ್ ಮಾಡದೇ ಹೋಗೋದ್ರಿಂದ ಆಗುವಂಥ ಅನಾಹುತಗಳನ್ನು ತಡೆಗಟ್ಟಲಿಕ್ಕೆ ಈ ರೀತಿ ಗೇಮಿಫಿಕೇಷನ್ ಆಫ್ ಲೈಫ್ ಅಥವಾ ಗೇಮಿಫಿಕೇಷನ್ ಇನ್ ಇನ್ವೆಸ್ಟಿಂಗ್ ಅಥವಾ ಗೇಮಿಫಿಕೇಷನ್ ಆಫ್ ಫೈನಾನ್ಸ್ ಅನ್ನುವಂಥ ನಿಟ್ಟಿನಲ್ಲಿ ನಾವು ನಿರ್ಣಯಗಳನ್ನು ತಗೊಳ್ಳೋದ್ರ ಮೂಲಕ ಒಂದು ಪ್ರಾಪರ್ ಆದಂತಹ ಗೋಲನ್ನು ಅಚೀವ್ ಮಾಡೋದಕ್ಕೆ, ಒಂದು ಫಿನಾನ್ಷಿಯಲ್ ಫ್ರೀಡಮನ್ನು ಪಡ್ಕೊಳ್ಳೋದಕ್ಕೆ, ಅಥವಾ ಬೇಗ ರಿಟೈರ್ಡ್ ಅರ್ಲಿ ಫೈರ್ ಅಂತ ಕರೆಯಲ್ಪಡುವಂತಹ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆ್ಯಂಡ್ ರಿಟೈರ್ಡ್ ಅರ್ಲಿ ಅನ್ನುವಂಥ ಒಂದು ಕಾನ್ಸೆಪ್ಟಿಗೆ ಅನ್ವಯವಾಗಿ ನಾವು ಈ ಒಂದು ವಿಧಾನವನ್ನು ಒಂದು ಗೇಮಿಫೈಡ್ ಮಾಡೆಲ್ ಆಗಿ ನಾವು ಮಾಡೋದ್ರಿಂದ ಜೀವನದಲ್ಲಿ ಒಂದು ರೀತಿ ಸ್ವಾರಸ್ಯಕತೆ ಸಹ ಹೆಚ್ಚಾಗ್ತಾ ಹೋಗುತ್ತೆ ಅನ್ನುವಂಥ ವಿಷಯವನ್ನು ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ಈ ರೀತಿ ಗೇಮಿಫಿಕೇಷನ್ ಆಫ್ ಲೈಫ್ ಅಂತ ನಾವೇನು ಹೇಳ್ತೀವಿ, ಅದೇ ರೀತಿ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಸಹ ನಾವು ಒಂದು ಗೇಮಿಫೈಡ್ ರೀತಿಯಲ್ಲಿ ನಾವು ಮಾಡೋದಾದರೆ, ಮೊಟ್ಟ ಮೊದಲಿಗೆ ನಮಗೆ ಎರಡು ಅಂಶ ಬಹಳ ಮುಖ್ಯ ಇರುತ್ತೆ. ಒಂದು ಬಂದ್ಬಿಟ್ಟು ನಮಗೆ ಪೇಷನ್ಸ್, ತಾಳ್ಮೆ ಇರಬೇಕು. ಎರಡನೇದು ಬಂದ್ಬಿಟ್ಟು ಶಿಸ್ತು ಅಥವಾ ಡಿಸಿಪ್ಲಿನ್ ಇರಬೇಕು. ಈ ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಈ ಒಂದು ಆಟದಲ್ಲಿ ನಾವು ಬೇಗನೆ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ವಿಚಾರ. ಆಮೇಲೆ ಇನ್ನೊಂದೇನೆಂದರೆ, ಅಲ್ಪಾವಧಿಯಾಗಿ ಶ್ರೀಮಂತಿಕೆ ಗಳಿಸೋದಕ್ಕೂ ದೀರ್ಘಾವಧಿಯಾಗಿ ಆಸ್ತಿಯನ್ನು ಸಂಪತ್ತನ್ನು ಗಳಿಸೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ. ಅಲ್ಪಾವಧಿಯಾಗಿ ನೀವು ಶ್ರೀಮಂತಿಕೆನ ತೋರ್ಪಡಿಕೆಗೋಸ್ಕರ ನೀವು ಮಾಡ್ತಾ ಹೋಗ್ತೀರಾ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಲದಲ್ಲಿ ಮುಳುಗೋದಕ್ಕೆ ಮುಂದಾಗ್ತೀರಾ. ಹಾಗೆ ನೀವು ದಿಢೀರಂತ ಶ್ರೀಮಂತರಾದ್ರಿ ಅಂತಂದರೆ ನಿಮ್ಮ ಸುತ್ತಲಿರುವಂತಹ ಜನರ ಒಂದು ಕೆಂಗಣ್ಣಿಗೆ ಗುರಿಯಾಗಿ, ಹಾಗೆಯೇ ನೀವು ಪಡೆಯುವಂತಹ ಒಂದು ಹಣ ಏನಿದೆ ಅದಕ್ಕೆ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ನೀವು ಮತ್ತೆ ನೀಡೋದ್ರ ಮೂಲಕ ನಿಮ್ಮ ಪಾಕೆಟ್ನಲ್ಲಿರುವಂತಹ ಹಣದಲ್ಲಿ ಹೆಚ್ಚಿನ ಪ್ರಮಾಣದಷ್ಟು ಹಣ ಫೀಸ್, ಕಮಿಷನ್, ಎಕ್ಸ್ಪೆನ್ಸಸ್, ಟ್ಯಾಕ್ಸ್ ಈ ಒಂದು ವಿಚಾರಕ್ಕೆ ನೀವು ಖರ್ಚು ಮಾಡೋದ್ರಿಂದ ನಿಮಗೆ ಅದು ದೀರ್ಘಾವಧಿಯಲ್ಲಿ ಸಾಕಷ್ಟು ಪ್ರಮಾಣದ ಸಂಪತ್ತನ್ನು ಗಳಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರನ ಇಲ್ಲಿ ನಾನು ಉಲ್ಲೇಖಿಸ್ತಾ ಇದ್ದೇನೆ. ಸೊ ಈ ಗೇಮಿಫಿಕೇಷನ್ ಮಾಡೆಲಲ್ಲಿ ನಾವು ಹೇಗೆ ನಮ್ಮ ಲೈಫನ್ನು ಅದು ಫಿನಾನ್ಷಿಯಲಿ ಹೇಗೆ ಗೇಮಿಫೈಡ್ ಮಾಡ್ಕೊಳ್ಳೋ ಮೂಲಕ ಹೇಗೆ ನಾವು ಹಂತ ಹಂತವಾಗಿ ಯಶಸ್ಸನ್ನು ಕಾಣ್ಬೋದು ಆರ್ಥಿಕವಾಗಿ ಅನ್ನೋದನ್ನ ಈಗ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಎಲ್ಲರ ಜೀವನದಲ್ಲೂ ಸಹ ಬಾಲ್ಯ ಅಂತ ಇದೆ, ಯೌವನಾವಸ್ಥೆ ಅಂತ ಇದೆ, ಉದ್ಯೋಗಾವಸ್ಥೆ ಇದೆ, ಕುಟುಂಬ ಪರಿವಾರ ಅವಸ್ಥೆ ಇದೆ, ಮುಪ್ಪು ಅಂತ ಇದೆ. ಸೊ ಈ ರೀತಿ ಹಂತಗಳು ನಮ್ಮ ಜೀವನದಲ್ಲಿ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಹಂತಗಳಲ್ಲಿ ನಾವಿರ್ತೀವಿ. ಕೆಲವರು ಬಾಲ್ಯಾವಸ್ಥೆಯಲ್ಲಿದ್ದರೆ, ಕೆಲವರು ಯೌವನಾವಸ್ಥೆಯಲ್ಲಿರ್ತಾರೆ, ಕೆಲವರು ಉದ್ಯೋಗಾವಸ್ಥೆಯಲ್ಲಿದ್ದರೆ, ಕೆಲವರು ಕುಟುಂಬದ ಒಂದು ಪರಿವಾರವನ್ನು ನೋಡ್ಕೊಳ್ಳುವಂಥ ಒಂದು ಹಂತದಲ್ಲಿರ್ತಾರೆ, ಕೆಲವರು ತಂದೆ ತಾಯಿ ಆಗಿರ್ತಾರೆ, ಕೆಲವರು ಅಜ್ಜ ಅಜ್ಜಿಂದಿರಾಗಿರ್ತಾರೆ. ಸೊ ಒಬ್ಬೊಬ್ಬರಿಗೂ ಒಂದೊಂದು ಬಗೆಯಾದಂಥ ಹಂತಗಳಿರುತ್ತೆ. ಸೊ ಈ ರೀತಿಯಾಗಿ ನಮ್ಮ ಜೀವನವನ್ನು ನಾವು ಹೇಗೆ ಸ್ಪ್ಲಿಟ್ ಮಾಡಿಕೊಂಡು ಆ ಒಂದು ವರ್ಷಗಳನ್ನು ನಾವು ಹೇಗೆ ನಿಗದಿಪಡಿಸ್ತೇವೋ ಆ ವರ್ಷಗಳಿಗೆ ಅನ್ವಯವಾಗಿ ನಾವು ಹಣಕಾಸಿನ ನಿರ್ಣಯಗಳನ್ನು ತಗೊಳ್ಳೋದ್ರ ಮೂಲಕ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಎಫಿಷಿಯೆಂಟಾಗಿ ಉತ್ಪಾದಕತೆಯಿಂದ ನಮ್ಮ ಹಣಕಾಸಿನ ಒಂದು ನಿರ್ಧಾರಗಳನ್ನು ಯಶಸ್ವಿಯಾಗಿ ಮಾಡೋದ್ರ ಮೂಲಕ ಒಂದು ಆಟದ ರೀತಿಯಲ್ಲಿ ಆ ಒಂದು ಡಿಸಿಪ್ಲಿನನ್ನು, ಆ ಶಿಸ್ತನ್ನು ಪರಿಪಾಲಿಸ್ಕೊಳ್ತಾ ನಮ್ಮ ಜೀವನದಲ್ಲಿ ಒಂದು ಉನ್ನತವಾದಂಥ ಒಂದು ಹಂತವನ್ನು ತಲುಪೋದಕ್ಕೆ ಆರ್ಥಿಕವಾಗಿ ಸಾಧ್ಯವಾಗುತ್ತೆ ಅನ್ನುವಂಥ ವಿಚಾರ. ಅದಕ್ಕೆ ಏನು ಮಾಡಬೇಕು ಅಂದರೆ,
ಯವನಾವಸ್ಥೆಯಲ್ಲಿರುವಂಥವರು ಯಾವ್ಯಾವ ರೀತಿಯಾದಂಥ ಹೂಡಿಕೆ ಯಂತ್ರಗಳಲ್ಲಿ ಹಾಕಬೇಕು, ಮುಪ್ಪಿನ ಅವಧಿಯಲ್ಲಿರೋರಿಗೆ ಹೇಗೆ ಹಣವನ್ನು ಪ್ರಿಸರ್ವ್ ಮಾಡಬೇಕು. ಕ್ಯಾಪಿಟಲ್ ಪ್ರಿಸರ್ವೇಷನ್ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಒಂದು ತಕ್ಕ ವಯಸ್ಸಿನ ನಂತರ ಲೆಗಸಿನ ನಾವು ಡೆವಲಪ್ ಮಾಡಬೇಕಾಗತ್ತೆ. ಲೆಗಸಿ ಅಂತಂದರೆ ನಾವು ಬಿಟ್ಟು ಹೋಗೋದಕ್ಕೆ ಬೇಕಾದಂತಹ ವಿಷಯಗಳನ್ನು ನಾವು ಮನಗಂಡಿಬಿಟ್ಟು ಅದಕ್ಕೆ ತಕ್ಕಂತೆ ಆಟವನ್ನು ಆಡಬೇಕಾಗತ್ತೆ ಅನ್ನೋಂಥ ವಿಚಾರ. ಹಾಗೆಯೇ ಉದ್ಯೋಗಾವಸ್ಥೆಯಲ್ಲಿರುವವರು, ಕುಟುಂಬದಕ್ಕೆ ಮೊದಲ ಬಾರಿ ಗೃಹಸ್ಥಾಶ್ರಮಕ್ಕೆ ಸೇರಿ ತಂದೆ ತಾಯಿಯಾದಂತಹ ಪೋಷಕರಾದಂಥವ್ರು ಏನು ಮಾಡಬೇಕು, ಈ ರೀತಿ ಒಬ್ಬೊಬ್ಬರಿಗೂ ಸಹ ಒಂದೊಂದು ಹಂತ ಹೇಗಿರುತ್ತೋ ಆ ರೀತಿ ಹಣಕಾಸಿನ ಯಂತ್ರಗಳಲ್ಲಿ ಹೂಡಿಕೆ ಮಾಡೋದನ್ನು ಸಹ ಈ ರೀತಿಯಾದಂಥ ಡಿಸಿಷನ್ಸ್ಗಳನ್ನು ತೊಗೊಳ್ಳೋದು ಸಹ ಒಂದು ರೀತಿ ಗೇಮ್ನಂತೆ ಪರಿಗಣಿಸಬೇಕು ಅನ್ನೋಂಥ ವಿಚಾರ. ಹೆಚ್ಚಾಗಿ ಉದ್ಯೋಗಾವಸ್ಥೆಯಲ್ಲಿ ಇರೋರು ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ತೊಡಗಿಸ್ಕೊಳ್ಳೋದು ಉತ್ತಮ. ಹಾಗೆಯೇ 22ರಿಂದ 32 ವಯಸ್ಸು ಅವಧಿ ಇರೋರು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಂಗ್ಸ್ಗೆ ಉತ್ತೇಜವನ್ನು ನೀಡಬೇಕಾಗತ್ತೆ. 32ರಿಂದ 42 ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ಸಲ್ಲಿ, 42ರಿಂದ 52 ಸಾಲದ ಮೂಲಕ ಹೇಗೆ ಸೇವಿಂಗ್ಸನ್ನು ಮತ್ತು ಇನ್ವೆಸ್ಟ್ಮೆಂಟ್ಗಳನ್ನು ಬ್ಯಾಲೆನ್ಸ್ ಮಾಡಿ ಸಾಲವನ್ನು ತೊಗೊಂಡು ಲೆವರೇಜಿಂಗ್ ಅನ್ನುವಂಥ ಒಂದು ಕಾನ್ಸೆಪ್ಟಿನ ಮುಖೇನ ಹೇಗೆ ನೆಟ್ವರ್ತನ್ನು ಇನ್ಕ್ರೀಸ್ ಮಾಡ್ಕೊಬೇಕು ಅನ್ನುವಂಥ ಒಂದು ಮಟ್ಟವನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥ ಒಂದು ಲೆವೆಲ್ ಆಗಿರುತ್ತೆ. ಹಾಗೆಯೇ ಮುಪ್ಪಿನ ಒಂದು ಅವಧಿಯಲ್ಲಿ ಏನೇನೆಲ್ಲ ಗಳಿಕೆ ಆಗಿದೆಯೋ ಆ ಗಳಿಕೆನ ಹೇಗೆ ಸಂರಕ್ಷಿಸಬೇಕು, ಮುಂದಿನ ತಲೆಮಾರಿಗೆ ಅದನ್ನು ಹೇಗೆ ವರ್ಗಾವಣೆ ಮಾಡಬೇಕು, ಹಾಗೆ ಬಿಟ್ಟು ಹೋಗ್ಬೇಕಾದ್ರೆ, ಭೂಮಿಯನ್ನು ಬಿಟ್ಟು ಹೋಗ್ಬೇಕಾದ್ರೆ ಹೇಗೆ ಹೆಸರನ್ನು ಅಥವಾ ಆ ಒಂದು ಆಸ್ತಿಯನ್ನು ಸಂಪಾದನೆ ಮಾಡಿ ಅದನ್ನು ಜನರಿಗೆ ವಾಪಸ್ ಕೊಡುವಂಥ ಒಂದು ವಿಷಯವಾಗಿರಲಿ, ಅಥವಾ ಮುಂದಿನ ಸಂತತಿಗೆ ಅದನ್ನು ಕೊಡುವಂಥ ವಿಚಾರವಾಗಿರಲಿ, ಈ ರೀತಿಯಾದಂಥ ಒಂದು ಉತ್ತಮವಾದಂಥ ನಿರ್ಧಾರಗಳನ್ನು ತಗೊಳ್ಳೋದು ಲಾಸ್ಟ್ ಸ್ಟೇಜ್ ಆಗಿರುತ್ತೆ ಅನ್ನೋಂಥ ವಿಚಾರ. ಸೊ ನೀವು ಯಾವ ಸ್ಟೇಜಲ್ಲಿ ಇದ್ದೀರಾ ಅಂತ ನೋಡ್ಬಿಟ್ಟು ಅದಕ್ಕೆ ತಕ್ಕಂತಹ ಒಂದು ಆಟವನ್ನು ನೀವು ಸ್ಮಾರ್ಟಾಗಿ ಆಟ ಆಡಿ ಅಂತ ಹೇಳ್ತಾ, ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ನಿಮ್ಮ ಸಂದೇಶ.